ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೊಜ್ಜು ಅವಲಕ್ಕಿ ಪ್ರೀಮಿಕ್ಸ್ ಸೆಕೆಂಡ್ ಬ್ಯಾಚ್ ರೆಡಿ ಮಾಡಿಸ್ತಾ ಇದ್ದೀನಿ. ಮೊದಲು ಮಾಡಿಸಿದಂಥ 2.5 kg ಗೊಜ್ಜು ಅವಲಕ್ಕಿ ಪ್ರೀಮಿಕ್ಸ್ ಏನಿದೆ ಅದು ಒಂದೇ ದಿನದಲ್ಲಿ ಖಾಲಿ ಆಯಿತು. ಸೊ ಇನ್ನೂ ಮತ್ತೆ ಆರ್ಡರ್ಸ್ ಬರ್ತಾನೆ ಇತ್ತು. ಹಾಗಾಗಿ ಇನ್ನೂ ಒಂದು 2 kg ಆಗುವಷ್ಟು ಗೊಜ್ಜು ಅವಲಕ್ಕಿ ಪ್ರೀಮಿಕ್ಸ್ನ ರೆಡಿ ಮಾಡಿಸ್ತಾ ಇದ್ದೀನಿ ನಾನಿಲ್ಲಿ. ಸೊ ಗೊಜ್ಜು ಅವಲಕ್ಕಿ ಪ್ರೀಮಿಕ್ಸ್ಗೆ ಒಂದು ಮಸಾಲೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆಯೇ ನಾರ್ಮಲಾಗಿ ಒಗ್ಗರಣೆಗೆ ನಾವು ಏನೇನೆಲ್ಲ ಹಾಕ್ತೀವಿ ಅದನ್ನೇ ಹಾಕುವಂಥದ್ದು. ನೋಡಿ, ಇದು ಗೊಜ್ಜು ಅವಲಕ್ಕಿ ಪ್ರೀಮಿಕ್ಸ್ ಮಸಾಲೆ. ಇದು ಒಂದು ರೆಡಿಯಾಗಿತ್ತು ಅಂತ ಅಂದರೆ ಅವಲಕ್ಕಿನ ಚೆನ್ನಾಗಿ ಹುರ್ಕೊಂಡು ತರಿಯಾಗಿ ಪೌಡರ್ ಮಾಡಿಕೊಂಡು ಈ ಮಸಾಲೆ ಜೊತೆ ಮಿಕ್ಸ್ ಮಾಡೋದು ಅಷ್ಟೇ. ಆಮೇಲೆ ಆ ಗೊಜ್ಜು ಅವಲಕ್ಕಿ ಪ್ರೀಮಿಕ್ಸ್ನ ಯೂಸ್ ಮಾಡಿ ಗೊಜ್ಜು ಅವಲಕ್ಕಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆಯೇ ನಾನು ಮೆನ್ಷನ್ ಸಹ ಮಾಡಿರ್ತೀನಿ ಎಷ್ಟು ಗೊಜ್ಜು ಅವಲಕ್ಕಿ ಪ್ರಮಾಣಕ್ಕೆ ಎಷ್ಟು ಬಿಸಿ ನೀರು ಹಾಕಿ ಮುಚ್ಚಿಟ್ರೆ ರೆಡಿ ಆಗುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿದೆ ಮಾತ್ರ. ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತಲ್ಲ ಆ ರೀತಿ ಟೇಸ್ಟ್ ಇದೆ. ಸೊ ಬೇಕು ಅಂತ ಅಂದರೆ ನೀವು ಸಹ ಆರ್ಡರ್ ಪ್ಲೇಸ್ ಮಾಡಿ ತೊಗೋಬೋದು. ರೆಡಿಯಾಗಿದೆ ಫ್ರೆಶ್ ಬ್ಯಾಚ್. ಗೊಜ್ಜು ಅವಲಕ್ಕಿ ಪ್ರೀಮಿಕ್ಸ್ ಎಲ್ಲ ರೆಡಿ ಮಾಡಿಸಿ ನಾನು ಸಹ ಮೇಲೆ ಬಂದೆ. ಹಿತೈಷು ಒಂದು 3 ದಿನದಿಂದನೂ ಅವಲಕ್ಕಿ ಒಗ್ಗರಣೆ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಆದರೆ ಪೇಪರ್ ಅವಲಕ್ಕಿ ಅಷ್ಟು ಮನೆಯಲ್ಲಿ ಇರಲಿಲ್ಲ. ಸೊ ಪುರಿ ಇನ್ನೂ ನೆನ್ನೆ ಸಂತೆ ಅಲ್ವಾ, ಹಾಸನಲ್ಲಿ ಮಂಗಳವಾರದೊತ್ತು ಸಂತೆ ಆಗುತ್ತೆ. ಸೊ ಪುರಿ ತಂದಿದ್ದೆ. ಪುರಿ ಒಗ್ಗರಣೆ ಮಾಡಿಟ್ರೆ ಇಷ್ಟಪಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಪುರಿ ಒಗ್ಗರಣೆ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು 2 ಗಡ್ಡೆ ಆಗುವಷ್ಟು. 2 ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಬಣ್ಣ ಬದಲಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಪುರಿ ಒಗ್ಗರಣೆಯಲ್ಲಿ ಅಥವಾ ಅವಲಕ್ಕಿ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಸಿಕ್ಕಿದ್ರೆ ತುಂಬ ಇಷ್ಟಪಡ್ತಾನೆ ಹಿತೇಶ್. ಆ್ಯಂಡ್ ನನಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಬೆಳ್ಳುಳ್ಳಿ ತಿಂದೇ ಇದ್ದವರು ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ನಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ಬೆಳ್ಳುಳ್ಳಿನ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಅರ್ಧ ಗಿಟ್ಗೆ ಹಾಕುವಷ್ಟು ಒಣ ಕೊಬ್ಬರಿನೂ ಅಷ್ಟೇ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು, ಥಿನ್ ಸ್ಲೈಸಸ್ಸು. ಅದನ್ನು ಈ ರೀತಿ ಒಗ್ಗರಣೆನಲ್ಲಿ ನೋಡಿ ಈ ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನಾನು ಸಪ್ರೇಟಾಗಿ ಎಲ್ಲ ಪದಾರ್ಥಗಳನ್ನೂ ಈ ರೀತಿ ಫ್ರೈ ಮಾಡ್ಕೋತೀನಿ. ಎಲ್ಲವನ್ನೂ ಒಟ್ಟಿಗೆ ಹಾಕಿಬಿಟ್ರೆ ಒಂದು ಬೇಗ ಕಪ್ಪಾಗುತ್ತೆ, ಒಂದು ಲೇಟಾಗಿ ಕಪ್ಪಾಗುತ್ತೆ. ಹಾಗಾಗಿ ಅದರದ್ದೇ ಆದಂಥ ಟೈಮಿಂಗ್ಸ್ ಬೇಕು ಎಲ್ಲದಕ್ಕೂ. ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಕೊನೆಯಲ್ಲಿ ಅಂದರೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಲ್ಲ ಆದಮೇಲೆ ಕೊನೆಯಲ್ಲಿ ನಾನು ಒಂದು 3 ಹಿಡಿ ಕಡಲೆಬೀಜ ಎಲ್ಲ ಈ ರೀತಿ ಫ್ರೈ ಆದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, ಜೊತೆಗೆ ಒಂದು 2 ರಿಂದ 3 ಒಣಮೆಣಸಿನ್ಕಾಯಿ, ಸ್ವಲ್ಪ 1.5 ಹಿಡಿ ಆಗುವಷ್ಟು ಹಸಿ ಕರಿಬೇವಿನ ಎಲೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಗರಿ ಆಗೋವರೆಗೂ ಫ್ರೈ ಮಾಡಬೇಕು. ಅದನ್ನು ಸಹ ಮಧ್ಯ ತಿನ್ಬೇಕಾದ್ರೆ ಗರಿಯಾಗಿರುತ್ತಲ್ಲ, ಸಖತ್ತಾಗಿರುತ್ತೆ. ಸೊ ಒನ್ಸ್ ಕರಿಬೇವೆಲ್ಲ ಚೆನ್ನಾಗಿ ಗರಿ ಆದಮೇಲೆ ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಲ್ಲನೂ ಹಾಕ್ತೀನಿ. ಇವಾಗ ರುಚಿಗೆ ಉಪ್ಪನ್ನು ಸಹ ಹಾಕಬೇಕು. ನೀವು ಉಪ್ಪಿನ ಪುರಿ ತೊಗೊಂಡಿದ್ರೆ ಉಪ್ಪು ನೋಡ್ಕೊಂಡು ಹಾಕಿ. ನಾನಿಲ್ಲಿ ಸಪ್ಪೆ ಪುರಿ ತೊಗೊಂಡಿರೋ ಕಾರಣ ಉಪ್ಪನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟೇ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣ ಚಮಚದಲ್ಲಿ 2 ಚಮಚ ಆಗುವಷ್ಟು ಖಾರದ ಪುಡಿ, ಪ್ಲೇನ್ ರೆಡ್ ಚಿಲ್ಲಿ ಪೌಡರ್ ಅಷ್ಟೇ, ಬೇರೆ ಇನ್ನೇನು ಬೇಡ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ಪುರಿ ಹಾಕಿದ್ದೀನಿ. ಕಡಲೆಪುರಿ 2.5 ಲೀಟ್ರ್ ಆಗುವಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡಬೇಕು. ಇದನ್ನು ಸ್ಟವ್ ಏನು ಆಫ್ ಮಾಡೋದು ಬೇಡ. ಲೋ ಫ್ಲೇಮ್ನಲ್ಲೇ ಅದು ಚೆನ್ನಾಗಿ ಆ ಮಸಾಲೆ ಎಲ್ಲ ಪುರಿ ಜೊತೆ ಕೋಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಒಗ್ಗರಣೆ ಪುರಿ ರೆಡಿ. ಇದ್ರ ಘಮ ಎಲ್ಲಿವರೆಗೂ ಬರುತ್ತೆ ಗೊತ್ತಾ, ಸಕ್ಕತ್ತಾಗುತ್ತೆ. ಸೊ ಸಂಜೆ ನೋಡಿ ಪ್ರದೀಪ್ ಸಹ ಅವಾಗಿನ್ನೂ ಆಫೀಸಿಂದ ಬಂದಿದ್ದರು. ಮೊದಲು ಕೊಬ್ಬರಿ ಎಲ್ಲ ಎತ್ಕೊಂಡು ತಿಂತಾಯಿದ್ರು. ಸೊ ಬಿಸಿ ಒಗ್ಗರಣೆ ಪುರಿ ಸ್ವಲ್ಪ ರೆಡಿ ಆಗ್ತಿದ್ದ ಹಾಗೆಯೇ ಪ್ರದೀಪ್ಗೆ ಇಲ್ಲಿ ಮಾಡಿಕೊಟ್ಟೆ. ಸಕ್ಕತ್ತಾಗಿತ್ತು ಟೇಸ್ಟ್ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಇಲ್ಲಿ ಮತ್ತೆ ರೆಡಿ ಮಾಡಿಸ್ತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಲಡ್ಡುಗೆ ಆರ್ಡರ್ಸ್ ಜಾಸ್ತಿ ಬಂದಿದೆ, ಹಬ್ಬ ಅಲ್ವಾ, ಹಾಗಾಗಿ ಲಡ್ಡು ಆರ್ಡರ್ ಪ್ಯಾಕ್ಸ್ ಸಹ ಜಾಸ್ತಿ ಮಾಡಿಸ್ಬೇಕು. ಸೊ 3-4 ಡೇಸ್ಗೆ ಒಂದ್ಸಲ ನಾನು ಒಂದು 12 kg ಆಗುವಷ್ಟು ಡೇಟ್ಸ್ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿಸ್ತಾ ಇದ್ದೀನಿ. ಸೊ ಅಲ್ಲಿ ಲಡ್ಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದರೆ ಇಲ್ಲಿ ಹಾರ್ಲಿಕ್ಸ್ಗೆ ಇಲ್ಲಿ ಗೋಧಿನ ಹುರಿದು ರೆಡಿ ಮಾಡ್ಕೊತಾ ಇದ್ದಾರೆ. ಇದು ಮೊಳಕೆ ಬರ್ಸಿರೋ ಅಂಥ ಗೋಧಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊಳಕೆ ಬರ್ಸಿ ಬಿಸಿಲಿನಲ್ಲಿ ಒಣಗಿಸಿರೋ ಅಂಥ ಗೋಧಿನ ಚೆನ್ನಾಗಿ ಹುರಿಬೇಕು. ಅದ್ರ ಏನು ಅವಲಾಗುತ್ತೆ, ಅದು ಚೆನ್ನಾಗಿ ಪಟ ಅಂತ ಅನ್ನುತ್ತೆ. ಅಷ್ಟು ಚೆನ್ನಾಗಿ ಅದನ್ನು ಹುರಿದ ಮೇಲೆ ಅದನ್ನು ಪೌಡರ್ ಮಾಡಿ ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿ ಬಾದಾಮಿ, ಗೋಡಂಬಿ, ಕಲ್ಸಕ್ಕರೆ ಎಲ್ಲವನ್ನು ಮಿಕ್ಸ್ ಮಾಡಿ ಹಾರ್ಲಿಕ್ಸ್ ಮಾಲ್ಟ್ ರೆಡಿ ಮಾಡಿಸ್ಬೇಕು ಇವತ್ತು.
ಸೊ ಅದಲ್ಲಿ ಆಗ್ತಾಯಿದ್ದು. ಇಲ್ಲಿ ಇನ್ನು ಮಿಕ್ಕಿದ್ದು ಏನೇನೆಲ್ಲ ಪ್ಯಾಕ್ ಮಾಡಿಸಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ. ಚಾಕೋ ಮಾಲ್ಟ್ ಸ್ವಲ್ಪ ಮಿಕ್ಕಿದೆ. ಆ್ಯಂಡ್ ಚಕ್ಲಿ ಪ್ರೀಮಿಕ್ಸ್ಗೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ ನನಗೆ. ಒಬ್ಬೊಬ್ಬರು 3 kg, ಒಬ್ಬೊಬ್ಬರು 2 kg ಈ ರೀತಿ ತೊಗೋತಾ ಇದ್ದಾರೆ. ಏಕೆಂದರೆ ಹಬ್ಬ ಅಲ್ವಾ, ಈ ರೀತಿ ಚಕ್ಲಿ ಪ್ರೀಮಿಕ್ಸ್ ರೆಡಿ ಇತ್ತು ಅಂತ ಅಂದರೆ ಜಸ್ಟ್ ಅದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಕಾಯಿಸಿ ಉಪ್ಪು ಮತ್ತು ಜೀರಿಗೆ, ಎಳ್ಳು, ರೆಡ್ ಚಿಲ್ಲಿ ಪೌಡರ್ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರು, ಇಲ್ಲ ನಿಮಗೆ ಬಿಳಿ ಚಕ್ಲಿ ಬೇಕು ಅಂದರೆ ಪೆಪ್ಪರ್ ಪೌಡರು, ಇವಿಷ್ಟನ್ನು ಹಾಕಿ ಚಕ್ಲಿ ಒರಳಿಗೆ ಹಾಕಿ ಸುತ್ತಿ ಚಕ್ಲಿ ಬಿಡೋದು ಅಷ್ಟೇ. ಹಬ್ಬಕ್ಕೆ ತುಂಬಾ ಸಿಂಪಲ್ಲು. ಸೊ ಹಬ್ಬಕ್ಕೆ ನಿಮಗೆ ಕೆಲಸ ಈಸಿ ಆಗಬೇಕು ಅಂತ ಇದ್ದರೆ ದಯವಿಟ್ಟು ನನ್ನ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿ. ತುಂಬಾ ನಿಮಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಲ್ಲವನ್ನೂ ಸಹ ಹೈಜೀನ್ ವೇನಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಸ್ಮಾಲ್ ಬ್ಯಾಚಸ್ಸೇ ನಾನು ಮಾಡಿಸ್ತಾ ಇರ್ತೀನಿ ಯಾವಾಗ್ಲೂ. ಏಕೆಂದರೆ ದೊಡ್ಡ ಬ್ಯಾಚ್ ತುಂಬ ಲಾರ್ಜ್ ಹೆವಿ ಕ್ವಾಂಟಿಟಿನಲ್ಲಿ ನನಗೆ ಮಾಡಲಿಕ್ಕಾಗಲ್ಲ ಮನೆಯಲ್ಲಿ. ಸೊ ಸ್ಮಾಲ್ ಬ್ಯಾಚಲ್ಲೇ ಮಾಡಿಸ್ತಾ ಇರೋದ್ರಿಂದ ನೀವು ಎವ್ರಿ ಟೈಮ್ ನೀವು ಆರ್ಡರ್ ಮಾಡ್ಕೊಂಡಾಗ್ಲೂ ಸಹ ಫ್ರೆಶ್ ಬ್ಯಾಚೇ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹಾರ್ಲಿಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಿಮ್ಗೇನಾದರೂ ಪ್ರಾಡಕ್ಟ್ಸ್ ಬೇಕು ಹಬ್ಬಕ್ಕೆ, ಚಕ್ಲಿ ಪ್ರೀಮಿಕ್ಸ್ ಆಗಿರ್ಬೋದು ಅಥವಾ ಪೀನಟ್ ಲಡ್ಡು ಪ್ರೀಮಿಕ್ಸ್ನ ನೀವು ಈ ಕರ್ಜಿಕಾಯಿ ಮಾಡ್ತಾರೆ ನೋಡಿ, ಅದ್ರ ಒಳಗಡೆ ಫಿಲ್ಲಿಂಗಿಗೆ ಹಾಕ್ಬೋದು. ಒಳ್ಳೆ ಟೇಸ್ಟ್ ಬರುತ್ತೆ. ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ. ಈ ಸಲ ಹಬ್ಬಕ್ಕೆ ರವೆ ಉಂಡೆ ಅಂತೂ ಮಾಡೇ ಮಾಡ್ತೀನಿ ನೈವೇದ್ಯಕ್ಕೆ. ರವೆ ಉಂಡೆ ಜೊತೆಗೆ ನಮ್ಮದೇ ಚಕ್ಲಿ ಪ್ರೀಮಿಕ್ಸಿಂದ ಚಕ್ಲಿ ಮತ್ತು ಪೀನಟ್ ಲಡ್ಡು ಪ್ರೀಮಿಕ್ಸಿಂದ ಕರ್ಜಿಕಾಯಿ ಇವೆರಡು ಅಂತೂ ಪಕ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಿಂದಿನ ದಿನ ಅದೆಲ್ಲ ಪ್ರಾಡಕ್ಟ್ಸ್ ರೆಡಿ ಆದಮೇಲೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ನಂದು ಡೈಲಿ ರೊಟೀನ್ 5:15ಗೆ ಎದ್ದೇಳ್ತೀನಿ. 5:15ಗೆ ಎದ್ದರೆ ಕೆಳಗೆ ಬರೋ ಅಷ್ಟರಲ್ಲಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ 5:30 ಆಗುತ್ತೆ, ಒಂದು 15 ಮಿನಿಟ್ಸು. ಸೊ ಬರ್ತಿದ್ದ ಹಾಗೆಯೇ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಯಾಕೆಂದರೆ 7:15 ತಿಂಡಿ ರೆಡಿ ಇರಬೇಕಲ್ವ, ಹಾಗಾಗಿ. ಸೊ ನೋಡಿ ಇಲ್ಲಿ ನೆನ್ನೆ ಮಾಡಿಟ್ಟಿದ್ದಂಥ ಒಗ್ಗರಣೆ ಪುರಿನ ನಾನು ಈ ರೀತಿ ಕವರಿಗೆ ಹಾಕಿ ಒಂದು ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೀವು ಹಾಗೆಯೇ ಬಾಕ್ಸಿಗೆ ಇಟ್ಬಿಟ್ರೆ ಒಂದು 2 ದಿನ ಆದಮೇಲೆ ಅದು ಮೆತ್ತಗಾಗಿಬಿಡುತ್ತೆ. ಸೊ ಈ ರೀತಿ ಕವರಲ್ಲಿ ಗಂಟು ಹಾಕಿ ಒಂದು ಬಾಕ್ಸಿಗೆ ಹಾಕಿಟ್ರೆ ಚೆನ್ನಾಗಿ ಗರಿಗರಿಯಾಗಿರುತ್ತೆ. ಸೊ ಇದೇ ರೀತಿ ಸ್ಟೋರ್ ಮಾಡ್ಕೊಳ್ಳಿ. ಇವತ್ತು ನಾನು ತಿಂಡಿಗೆ ಬೀಟ್ರೂಟು, ಕ್ಯಾರೆಟು, ಸಬ್ಸಿಗೆ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಬೀಟ್ರೂಟ್ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬರುತ್ತೆ ಗೊತ್ತಾ. ಇದಕ್ಕೆ ಒಂದೊಂದೇ ಸಾಕು. ಒಂದೇ ಬೀಟ್ರೂಟು, ಒಂದೇ ಕ್ಯಾರೆಟು, ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿರು ಮೆಣಸಿನ್ಕಾಯಿ, ಇವಿಷ್ಟಿದ್ರೆ ಅಕ್ಕಿ ರೊಟ್ಟಿ ಮಸ್ತಾಗುತ್ತೆ. ಸೊ ಇಲ್ಲಿ ಬೀಟ್ರೂಟ್ನ ಸಿಪ್ಪೆ ತೆಗೆದು ನಾನು ತುರಿದಿಟ್ಕೊತಾ ಇದ್ದೀನಿ. ಅದೇ ರೀತಿ ಕ್ಯಾರೆಟ್ನೂ ಸಹ ಸಿಪ್ಪೆ ತೆಗೆದು ತುರಿದಿಟ್ಕೋಬೇಕು. ಒಂದೊಂದೇ ಸಾಕು, ತುಂಬ ಜಾಸ್ತಿನೂ ಹಾಕೋದೇನು ಬೇಡ. ಸೊ ಇವಾಗ ಬೀಟ್ರೂಟ್ ಮತ್ತು ಕ್ಯಾರೆಟ್ ತುರಿಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿದ್ದಂಥ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಒಂದು ದೊಡ್ಡ ಗಾತ್ರದ ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. 1 ಚಮಚ ಆಗುವಷ್ಟು ಜೀರಿಗೆನೂ ಸಹ ಹಾಕಬೇಕು. ಕಡಲೆಬೇಳೆ ಇದ್ದರೆ ನೆನೆಸ್ಬಿಟ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಿಮಗೆ ರೊಟ್ಟಿ ಎಷ್ಟು ಬೇಕಾಗುತ್ತೆ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ಮಧ್ಯಾಹ್ನಕ್ಕೂ ಸೇರಿಸಿ ನಾನು ಮಾಡ್ತಾ ಇರೋದು. ಮಧ್ಯಾಹ್ನ ಇವತ್ತೇನು ಅನ್ನ ಸಾಂಬಾರು ಮಾಡಲ್ಲ, ರೊಟ್ಟಿ ಇದ್ದರೆ ರೊಟ್ಟಿನೇ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅನ್ನ ಸೇರಿಸ್ತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಸಾಫ್ಟಾಗೇ ಇತ್ತು ಅನ್ನ, ಹಾಗಾಗಿ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ತುಂಬ ಉದ್ರುದ್ರಾಗಿತ್ತು ಅನ್ನ ಅಂತ ಆದರೆ ಮಿಕ್ಸಿನಲ್ಲಿ ಒಂದು ರೌಂಡ್ ರುಬ್ಬಿಟ್ಟು ನೀವು ರುಬ್ಬಿರೋ ಅಂಥ ಅನ್ನನ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬಿಸಿ ಆಗಿರೋವಂಥ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಬಿಸಿ ಆಗಿರೋವಂಥ ನೀರನ್ನು ಯಾಕೆ ಹಾಕಬೇಕು ಅಂತ ಅಂದರೆ ರೊಟ್ಟಿ ನಾವು ಬೇಯಿಸಾದ್ಮೇಲೂ ಸಹ ಸಾಫ್ಟಾಗಿರಬೇಕು ಅಂತ ಅಂದರೆ ನಾವು ಇದಕ್ಕೆ ಬಿಸಿ ನೀರನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಬೇಕಿದ್ರೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟೇ ನೀವು ತಣ್ಣೀರನ್ನು ಹಾಕ್ಬಿಡ್ತು ಅಂತ ಅಂದರೆ ಬೆಂದಾದಮೇಲೆ ರೊಟ್ಟಿ ಹಾರ್ಡ್ ಆಗುತ್ತೆ. ಮಧ್ಯಾಹ್ನಕ್ಕೆ ನೀವು ಲಂಚ್ ಬಾಕ್ಸಿಗೆಲ್ಲ ಹಾಕಿದಾಗ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ರೊಟ್ಟಿ. ಬಿಸಿ ನೀರು ಹಾಕಿದ್ಮೇಲೆ ಒಂದು 2-5 ನಿಮಿಷ ಬಿಟ್ಟಾದಮೇಲೆ ನಾನು ಕೈನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹದ ಈ ರೀತಿ ಇರಬೇಕು. ಉಂಡೆ ಕಟ್ಟಿದ್ರೂ ಕೈಗೆ ಏನೂ ಅಂಟಬಾರ್ದು ಹಿಟ್ಟು. ಸೊ ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಬೀಜದ ಚಟ್ನಿನೂ ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ರೊಟ್ಟಿನಲ್ಲೇ ಸುಮಾರಾಗಷ್ಟು ತರಕಾರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ಅಲ್ವಾ, ಇದಕ್ಕೆ ಕಡಲೆ ಬೀಜದ ಚಟ್ನಿನೇ ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಡಲೆ ಬೀಜದ ಚಟ್ನಿ ಮಾಡಿಕೊಂಡೆ.
ಸೊ ಇಲ್ಲಿ ಫಸ್ಟು ಹಿತೈಷ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಎಲ್ಲ ಪ್ರಿಪೇರ್ ಮಾಡಿಬಿಡ್ತಾಯಿದ್ದೀನಿ. ಹಾಗೆಯೇ ಹಿತೈಷಿಗೆ ಪ್ರಿಪೇರ್ ಮಾಡ್ಬೇಕಾದ್ರೆ ಪ್ರದೀಪ್ಗೂ ಬ್ರೇಕ್ಫಾಸ್ಟು ಮತ್ತು ಲಂಚ್ಗೆಲ್ಲ ಪ್ರಿಪೇರ್ ಮಾಡಿಬಿಡ್ತೀನಿ. ಇವತ್ತು ಸ್ವಲ್ಪ ಬೇಗ ಹೋಗಬೇಕಿತ್ತು ಪ್ರದೀಪ್, ಹಾಗಾಗಿ ನನಗೆ ಮತ್ತೆ ಅವನನ್ನು ಕಳ್ಸಾದ್ಮೇಲೆ ಒಲೆ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಬೇಕಾದರೆ ಆಮೇಲೆ ನಾನು ಸ್ವಲ್ಪ ಲೇಟು 9:30 ಮೇಲೆ ನಾನು ತಿಂಡಿ ತಿನ್ನೋದು. ಹಾಗಾಗಿ ನನಗೆ ಆಮೇಲೆ ಮಾಡ್ಕೊಳ್ಳೋಣ, ಫಸ್ಟ್ 8 ಗಂಟೆ ಅಷ್ಟರಲ್ಲಿ ಇವರಿಬ್ಬರಿಗೆ ರೆಡಿ ಮಾಡಿಬಿಡೋಣ ಅಂತ ಇಲ್ಲಿ ರೊಟ್ಟಿನ ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿ ಬೇಯಿಸ್ಕೊತಾ ಇದ್ದೀನಿ. ಎರಡು ಕಡೆ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಸೊ ನೋಡಿ ಇಲ್ಲಿ ಟೈಮು 7:15 ಆಗಿದೆ. ಹಿತೈಷ್ ಸಹ ಸ್ನಾನ ಮಾಡಿ ಬಂದು ಆಲ್ರೆಡಿ ತಿಂಡಿ ತಿಂತಾ ಇದ್ದಾನೆ. ಇಲ್ಲಿ ಈ ಕಡೆ ನಾನು ಒಂದಾದ್ಮೇಲೆ ಒಂದು ರೊಟ್ಟಿಗಳನ್ನ ಬೇಯಿಸಿ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿ ತುಂಬಾ ಚೆನ್ನಾಗಾಗುತ್ತೆ. ಎರಡು ಕಡೆ ಬೇಯಿಸಿದ್ರೆ ಸಖತ್ತಾಗುತ್ತೆ ಮಾತ್ರ. ಕ್ರಿಸ್ಪಾಗೂ ಮಾಡ್ಕೋಬೋದು. ನಾನಿಲ್ಲಿ ಲಂಚ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸ್ಬೇಕಲ್ವ, ಕ್ರಿಸ್ಪಾಗಿ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಫ್ಟ್ ಇದ್ದಾಗಲೇ ತೆಗೆದಿಡ್ತಾ ಇದ್ದೀನಿ. ಒನ್ಸ್ ಎಲ್ಲ ರೊಟ್ಟಿನೂ ರೆಡಿ ಆಗ್ತಿದ್ದಾಗೇ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಆ್ಯಸ್ ಯೂಶ್ವಲ್ ಎಲ್ಲರ ಮನೆ ತಾಯಂದಿರನ್ನು ಸಹ ಹೀಗೆ ಮಾಡೋದು ಅಲ್ವಾ. ನಾನು ಇನ್ನೂ ರೊಟ್ಟಿ ಆಗಿರ್ಬೋದು, ಚಪಾತಿ, ಇಡ್ಲಿ, ದೋಸೆ ಏನೇ ಆದ್ರೂ ಅವನಿಗೆ ಪೀಸ್ ಮಾಡೇ ಹಾಕ್ತೀನಿ. ತುಂಬ ಬೇಗ ತಿನ್ಕೋತಾರೆ ಮಕ್ಕಳು ಸ್ಕೂಲಲ್ಲಿ ಅವಾಗ. ಆಮೇಲೆ ಸ್ನ್ಯಾಕ್ಸ್ಗೆ ನೆನ್ನೆ ನಾನು ಪೂರಿ ಒಗ್ಗರಣೆ ಮಾಡಿದ್ದೆ, ಅವನು ಕೊಟ್ಟೇ ಇರಲಿಲ್ಲ ತಿನ್ನೋಕ್ಕೆ. ನಾನು ಕೊಟ್ಟೇ ಇಲ್ಲ ನೀನು ಅಪ್ಪಂಗೆ ಮಾತ್ರ ಕೊಟ್ಟೆ ಅಂತ ಅಂತಿದ್ದೆ. ಸೊ ಹಾಗಾಗಿ ನಾಳೆ ಸ್ನ್ಯಾಕ್ಸಿಗೆ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಸ್ನ್ಯಾಕ್ಸಿಗೆ ಇವತ್ತು ಪೂರಿ ಒಗ್ಗರಣೆನೇ ಮಾಡಿ ಕೊಟ್ಟೆ. 9:15ಗೆ ನನಗೆ ಸ್ವಲ್ಪ ರಾಯ್ತ ಮಾಡ್ಕೊಳ್ಳೋಣ, ನನಗೆ ಈ ರೀತಿ ಮೊಸರು ಜೊತೆ ಸೌತೆಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಣ್ಣದಾಗಿ ಸೌತೆಕಾಯಿನ ಕಟ್ ಮಾಡಿ ರಾಯ್ತನೂ ಸಹ ಪ್ರಿಪೇರ್ ಮಾಡಿಕೊಂಡೆ. ನಾನು ಒಬ್ಬಳಿಗೆ 1 ಬೌಲ್ ಆಗೋಷ್ಟು. 9:30 ಆಗೋಷ್ಟರಲ್ಲಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಬಂದು ನನಗೆ ಬಿಸಿ ರೊಟ್ಟಿ ಹಾಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಏನು ರೊಟ್ಟಿ ಹಿಟ್ಟಿದೆ ಹಾಗೆಯೇ ಇಡ್ತೀನಿ. ಅದನ್ನು ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ಹಾಕ್ಕೋಬೋದು. ನಾವು ಫಸ್ಟೇ ತೆಳುವಾಗಿ ಕಲಸಿಟ್ಕೊಬಿಟ್ರೆ ಮಧ್ಯಾಹ್ನಕ್ಕೆ ಇನ್ನೂ ತೆಳುವಾಗಿಬಿಡುತ್ತೆ. ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಸೊ ಅದು ನೆಂದಷ್ಟು ತೆಳುವಾಗಿಬಿಡುತ್ತೆ ಹಿಟ್ಟು. ಆವಾಗ ನಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡ್ರೆ ಮಧ್ಯಾಹ್ನಕ್ಕೂ ಕರೆಕ್ಟಾಗಿ ಆಗುತ್ತೆ. ಸೊ ನನಗೆ ಇಲ್ಲಿ ಬಿಸಿ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಹಣ್ಣು, ಮೊಸರು ಈ ರೀತಿ ಎಲ್ಲ ನಾನು ತೊಗೋತೀನಿ ಒಂದು ಸ್ವಲ್ಪ. ಯಾಕೆಂದರೆ 3 ರೊಟ್ಟಿ ತಿನ್ನೋ ಜಾಗದಲ್ಲಿ 2 ರೊಟ್ಟಿ ತಿಂದು ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿಂದರೆ ನಮಗೂ ಸ್ವಲ್ಪ ಎನರ್ಜೆಟಿಕ್ ಆಗಿರ್ಬೋದು ಇಡೀ ದಿನ ಅಂತ. ಸೊ ಮೇಲ್ಗಡೆ ಒಂದು ಸ್ವಲ್ಪ ಬಿಸಿ ತುಪ್ಪ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ ಕಲರ್ ನೋಡಿ, ಆ ಕಲರ್ ನೋಡ್ತಿದ್ದ ಹಾಗೇ ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ. ಪಿಂಕ್ ರೊಟ್ಟಿ ಅಂತ ಅಂದ್ಬಿಟ್ಟು. ಬೀಟ್ರೂಟ್ ಪ್ರಭಾವನೆ ಅದು. ಒಂದೇ ಒಂದು ಬೀಟ್ರೂಟ್ ಇತ್ತು, ಒಂದೇ ಒಂದು ಬೀಟ್ರೂಟಲ್ಲಿ ಪಲ್ಯ ಏನು ಮಾಡೋದು, ಸಾಗು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ಅಕ್ಕಿ ರೊಟ್ಟಿಗೆ ಹಾಕಿದೆ. ಸಖತ್ತಾಗಿತ್ತು ಮಾತ್ರ ಟೇಸ್ಟು. ನೀವೂ ಸಹ ಈ ಬೀಟ್ರೂಟು ರೊಟ್ಟಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಮಾಡೋವಂಥ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನಿಮಗೆಲ್ಲ ಬೇಕು ಅಂತ ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್, ಕಾಲ್ ಅಥವಾ ನೀವು ನಾರ್ಮಲ್ ಕಾಲ್ನ ಸಹ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು.